ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆದ 51ನೇ ವರ್ಷದ ಆರ್ಯಭಟ ಇಂಟರ್ನ್ಯಾಷನಲ್ ಅವಾರ್ಡ್ 2026ರ ಕಾರ್ಯಕ್ರಮದಲ್ಲಿ ಮಾಗಡಿ ತಾಲೂಕಿನ ಬಗಿನ್ಕೆರೆ ಗ್ರಾಮದ ರೈತ ಕುಟುಂಬದಿಂದ ಬಂದಂತಹ ನಿವೃತ್ತ ಪ್ರಾಂಶುಪಾಲರಾದ BM ಶಿವರುದ್ರಯ್ಯರವರಿಗೆ ಅವರು ಶಿಕ್ಷಣ ಹಾಗೂ ಸಾಮಾಜಿಕ ಕ್ಷೇತ್ರದಲ್ಲಿ ಸಲ್ಲಿಸಿರುವ ಸೇವೆಯನ್ನು ಗುರುತಿಸಿ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ರಾಜೇಂದ್ರ ಬಾದಾಮಿಕರ್, ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ನಾಡೋಜ ಮಹೇಶ್ ಜೋಶಿ, ಸಾಹಿತಿ ಅರಳುಮಲ್ಲಿಗೆ ಪಾರ್ಥಸಾರಥಿ ಹಾಗೂ ಆರ್ಯಭಟ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಡಾಕ್ಟರ್ HLN ರಾವ್ ಹಾಗೂ ಕಾರ್ಯದರ್ಶಿ ಡಾಕ್ಟರ್ ಬಸವರಾಜ್ ಅವರುಗಳು ಆರ್ಯಭಟ ಇಂಟರ್ನ್ಯಾಷನಲ್ ಅವಾರ್ಡ್ 2026ರ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದರು. ಈ ಸಂದರ್ಭದಲ್ಲಿ BM ಶಿವರುದ್ರಯ್ಯರವರ ಸ್ನೇಹಿತರು ಹಾಗೂ ಬೈನ್ಗೆರೆ ರಂಗಸ್ವಾಮಿರವರುಗಳು ಶುಭ ಹಾರೈಸಿದ್ದಾರೆ. जय भारत जननीय तनुजाते, जय हे कर्नाटक माते, जय सुंदर नदी वनಗಳ ನಾಡೆ, जय हे रस ಋಷಿಗಳ ಬೀಡು, जय भारत जननीय तनुजाते, जय हे कर्नाटक माते, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜೈ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜನನಿಯ ಜೋಗುಳ ವೇದದ ಕೋಶ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಚಿಲನುತ ಭಾರತ ಜನನಿಯ ತನುಜಾತೆ. 1975ನೇ ಇಸ್ವಿ ಏಪ್ರಿಲ್ 19ನೇ ತಾರೀಕು ಭಾರತದ ಬಾಹ್ಯಾಕಾಶ ವಿಜ್ಞಾನ ಕ್ಷೇತ್ರದಲ್ಲಿ ಒಂದು ಮೈಲಿಗಲ್ಲು ಹಾಗೂ ಒಂದು ಸುವರ್ಣ ದಿನ. ಭಾರತದ ಪ್ರಥಮ ಕೃತಕ ದೇಶೀಯ ಉಪಗ್ರಹ ಆರ್ಯಭಟ ಭೂಮಿಯ ಕಕ್ಷೆಗೆ ಉಡಾವಣೆಯಾದ ದಿನ. ಅಂದೇ ಅದರ ನೆನಪಿಗಾಗಿ ಸ್ಥಾಪಿತವಾದ ಸಂಸ್ಥೆ ಆರ್ಯಭಟ ಸಾಂಸ್ಕೃತಿಕ ಸಂಸ್ಥೆ. ಆರ್ಯಭಟದ ಹೆಸರಿನಲ್ಲಿ ಒಂದು ಪ್ರಶಸ್ತಿಯನ್ನು ಸ್ಥಾಪಿಸಿ ಅದರ ಮೂಲಕ ವಿವಿಧ ಕ್ಷೇತ್ರದಲ್ಲಿ ಗಣನೀಯವಾಗಿ ಸೇವೆ ಸಲ್ಲಿಸತಕ್ಕಂಥ ಮಹನೀಯರನ್ನು ಗುರುತಿಸಿ ಗೌರವಿಸತಕ್ಕಂಥ ಕಾರ್ಯವನ್ನು ಕಳೆದ 50 ವರ್ಷದಿಂದ ಮಾಡಿಕೊಂಡು ಬಂದಿದ್ದೇವೆ. ಇದು 51ನೇ ವರ್ಷ. ನಮ್ಮ ದೇಶದ ಸಾಧಕರಲ್ಲದೆ ವಿದೇಶಗಳಲ್ಲಿರುವ ಭಾರತೀಯರು ಸಹ ಗುರುತಿಸಿ ಗೌರವಿಸುತ್ತಾ ಇದ್ದೇವೆ. ಹಾಗಾಗಿ ಈ ವರ್ಷ ಮಸ್ಕಾಟ್, ಕಟಾರ್, ಸಿಂಗಪೂರ್, ಥೈಲ್ಯಾಂಡ್ ಮುಂತಾದ ದೇಶಗಳಿಂದ ಸಾಧಕರು ನಮ್ಮಲ್ಲಿ ಇದ್ದಾರೆ. ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ
ದೀಪ ಸಿರಿನುಡಿಯ ದೀಪ ಒಲವೆತ್ತಿ ತೋರುವ ದೀಪ ಹಚ್ಚೇವು ಕನ್ನಡದ ದೀಪ ಹಚ್ಚೇವು ಕನ್ನಡದ ದೀಪ ಬಹುದಿನಗಳಿಂದ ಮೈಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರಣ ಚಾಚೇವು ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಳೆಯ ಕೆಚ್ಚೇವು ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಳೆಯ ಕೆಚ್ಚೇವು ಮರೆದೇವು ಮರವ ತೆರೆದೇವು ಮನವ ಎರೆದೇವು ಒಲವ ಹಿರಿ ನೆನಪ ನರ ನರವನೆಲ್ಲ ಉರಿಗೊಳಿಸಿ ಹೊಸೆದು ಹಚ್ಚೇವು ಕನ್ನಡದ ದೀಪ. ಶಿಕ್ಷಣ ಮತ್ತು ಸಮಾಜ ಸೇವೆ ಶ್ರೀಯುತ ನಿವೃತ್ತ ಪ್ರಾಂಶುಪಾಲರು ಶಿಕ್ಷಣತಜ್ಞರು ಹಾಗೂ ಸಮಾಜ ಸೇವಕರು ಹಾಗೂ ಬೆಂಗಳೂರು ಪ್ರಸ್ತುತ ಸದಸ್ಯರು ಕೂಡ ಇಂಡಿಯನ್ ಇನ್ಸ್ಟಿಟ್ಯೂಟ್ ಸಮಕಾಲಿಕರು 2000 ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಅತ್ಯುತ್ತಮ ಗಣಿತ ಶಿಕ್ಷಕ ಪ್ರಶಸ್ತಿ, 2002 ದಕ್ಷಿಣ ಭಾರತ ಗಣಿತ ಅಕಾಡೆಮಿಯಿಂದ 2012 ಕಿಮ್ಮನೆ ಕರ್ನಾಟಕ ಶಿಕ್ಷಣ ಸಚಿವರುಗಳಿಂದ ಪ್ರಶಸ್ತಿ ಪಡೆದಿರುತ್ತಾರೆ. ಇವರ ಹಲವಾರು ಲೇಖನಗಳನ್ನು ಪ್ರಶಂಸಿಸಿ ವೀರೇಂದ್ರ ಹೆಗಡೆ ಅವರಿಗೆ ಸನ್ಮಾನ ಮಾಡಿಕೊಂಡಿದ್ದಾರೆ. ಇವರ ಸಾಧನೆ ಗುರುತಿಸಿ ಆಡಳಿತ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸುವ ಸಂಸ್ಥೆಗೆ ರಚಿಸಿಕೊಂಡಿದೆ. ಸನ್ಮಾನ್ಯರೇ, ಗಂಟುಮೆಟ್ಟಿನ ಸೀಮೆ ಮಾಗಡಿ ಸೀಮೆಯ ಬಗಿನಿಕೆರೆ ಗ್ರಾಮದ ರೈತಾಪ ಕುಟುಂಬದಲ್ಲಿ ಜನಿಸಿದ್ದಂಥ ನಿವೃತ್ತ ಪ್ರಾಂಶುಪಾಲರಾದಂಥ ಡಾಕ್ಟರ್ BM ಶಿವರುದ್ರಯ್ಯನವರಿಗೆ ಶ್ರೇಷ್ಠವಾದಂಥ ಆರ್ಯಭಟ ಪ್ರಶಸ್ತಿ ಇವತ್ತು ಪ್ರದಾನ ಇದೆ. ಸಾಕಷ್ಟು ಪ್ರಶಸ್ತಿಗಳು ಬಂದಿದೆ. ಶಿಕ್ಷಣ ತಜ್ಞರು, ಸಮಾಜ ಸೇವಕರು, ಕಲಾವಿದರು, ಬಹುಮುಖ ಪ್ರತಿಭಾವಂತರು. ಆರ್ಯಭಟ ಪ್ರಶಸ್ತಿ ವಿತರಣಾ ಸಮಾರಂಭಕ್ಕೆ ಮುನ್ನ ಅವರ ಗೆಳೆಯರೊಂದಿಗೆ ಅವರ ಬಗ್ಗೆ ಅನಿಸಿಕೆಗಳನ್ನು ಹಂಚಿಕೊಳ್ತಾರೆ. ತಮ್ಮ ಹೆಸರು ಹೇಳಿ. ನನ್ನ ಹೆಸರು ಶಿವಕುಮಾರ್ ಅಂತ. ಸರ್, ಅಶೋಕ್ ಕುಮಾರ್ ಸರ್, ನಮಸ್ಕಾರ. ನಮಸ್ಕಾರ. ನಾವು ಮಾಗಡಿ ಸೀಮೆಯಿಂದ ಬಂದಿರತಕ್ಕಂಥ ಮಣ್ಣಿನ ಮಹಿಮೆಯ ಶಿವರುದ್ರಯ್ಯನವ್ರ ಬಗ್ಗೆ ತಾವು ಒಂದೆರಡು ಮಾತಾಡಿ ಸರ್. ಶಿವರುದ್ರಯ್ಯನವ್ರ ಬಗ್ಗೆ ಒಂದೆರಡು ಮಾತಲ್ಲಿ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಗಂಟೆಗಟ್ಟಲೆ ಆಗುತ್ತೆ. ಆತ ನನಗೆ ಆತ್ಮೀಯ ಸ್ನೇಹಿತ, ಪ್ರಾಣ ಸ್ನೇಹಿತ. ನಾವು ಒಂದೇ ನಾಡಿನ ಎರಡು ಮುಖಗಳಿದ್ದ ಹಾಗೆ. ಹಳ್ಳಿಯಿಂದ ಬಂದಂಥ ಪ್ರತಿಭೆ, ರೈತಾಪಿ ಕುಟುಂಬದಿಂದ ಬಂದಂಥ ವ್ಯಕ್ತಿ ನಗರದಲ್ಲಿ ಎಷ್ಟೆಲ್ಲ ಸಾಧನೆ ಮಾಡಿದ್ದಾನೆ. ಈಗಾಗಲೇ ಆತನಿಗೆ HN ಪ್ರಶಸ್ತಿ ಬಂದಿದೆ, ನಾಡೋಜ ಪ್ರಶಸ್ತಿ ಬಂದಿದೆ, ಆಮೇಲೆ ಕೆಂಪೇಗೌಡ ಪ್ರಶಸ್ತಿ ಬಂದಿದೆ. ಗಣಿತದಲ್ಲಿ ಒಳ್ಳೆ ಪಾಂಡಿತ್ಯವನ್ನು ಹೊಂದಿದ್ದಾರೆ. ಆಮೇಲೆ ಕಲೆಯನ್ನು ಮೈತುಂಬಿಡಿಸ್ಕೊಂಡಿದ್ದಾರೆ. ತುಂಬ ಎತ್ತರಕ್ಕೆ ಬೆಳೆದಿದ್ದಾರೆ. ಅವರು ಸೇವೆಯಲ್ಲಿದ್ದಾಗ ಭಾಳಷ್ಟು ಬಡ ಮಕ್ಕಳಿಗೆ ಸಹಾಯ ಮಾಡಿದ್ದಾರೆ. ಪುಸ್ತಕ ಕೊಡಿಸೋದ್ರಲ್ಲಿ, ಫೀಸ್ ಕಟ್ಟೋದ್ರಲ್ಲಿ. ಆಮೇಲೆ ಗಣಿತದಲ್ಲಿ ಒಳ್ಳೆ ಪಾಂಡಿತ್ಯವನ್ನು ಪಡೆದಲ್ಲದೆ ನೌಕರಿನಲ್ಲಿ ಇದ್ದಾಗೂ ಸಹ ಇಲಾಖೆಯಿಂದಲೂ ಸಹ ಭಾಳಷ್ಟು ಪ್ರಶಸ್ತಿಗಳು ಬಂದಿದೆ. ಅದು ಹೇಳ್ತಾ ಹೋದರೆ ಹೇಳಲಿಕ್ಕೆ ಟೈಮ್ ಸಾಕಾಗೋದಿಲ್ಲ. ಅವರಿಗೆ ನಮ್ಮೆಲ್ಲರ ಸ್ನೇಹಿತರ ಬಯಕೆ ಏನು ಅಂದರೆ ಅವರಿಗೆ ಕರ್ನಾಟಕ ರಾಜ್ಯದ ರಾಜ್ಯೋತ್ಸವ ಪ್ರಶಸ್ತಿ ಬರಬೇಕು ಅಂತೇಳಿ ನಮ್ಮೆಲ್ಲರ ಇದಾದಂಥ ಆಸೆ. ಆತನಿಗೆ ಅದು ನಿಜವಾಗಿ ಸಲ್ಲಬೇಕಾದಂಥದ್ದು. ಆತನಿಗೆ ರಾಜ್ಯೋತ್ಸವ ಪ್ರಶಸ್ತಿ ಬರಲಿ ಅಂತ ಮತ್ತೊಮ್ಮೆ ಬಗದೊಮ್ಮೆ ನಮ್ಮೆಲ್ಲ ಸ್ನೇಹಿತರ ಪರವಾಗಿ ಆತನಿಗೆ ಆಲ್ ದ ಬೆಸ್ಟ್ ಹೇಳ್ತಿದ್ವಿ. ನಮಸ್ಕಾರ. ರಾಮಕೃಷ್ಣ ಆಗುಟ್ಟಿ ಅಂತ ನಮ್ಮ ಬಾಲ್ಯದ ಗೆಳೆಯರು ಶಿವರುದ್ರಯ್ಯನವರು. ಅವರು ಸಮಾಜ ಸೇವೆನೂ ಮಾಡ್ತಾಯಿದ್ದಾರೆ, ಶಿಕ್ಷಣ ಕ್ಷೇತ್ರದಲ್ಲೂ ಸೇವೆ ಮಾಡ್ತಾಯಿದ್ದಾರೆ. ಅವ್ರಿಗೆ ತುಂಬ ಹೃದಯದ ಆರ್ಯಭಟ ಪ್ರಶಸ್ತಿ ಕೊಡ್ತಾರೆ. ನಮ್ಮೆಲ್ಲರಿಗೂ ತುಂಬ ಸಂತೋಷ ತಂದಿದೆ. ಹಾಗೆ ರಾಜ್ಯೋತ್ಸವ ಪ್ರಶಸ್ತಿ ಕೊಡಬೇಕು. ಮುಂದೆ ಅವ್ರಿಗೆ ಕರ್ನಾಟಕ ರತ್ನ ಕೊಟ್ಟರು ತಪ್ಪಾಗಲ್ಲ ಅಂತ ನಾನು ನನ್ನ ಇದ್ರ ಪರವಾಗಿ ನಾನು ಕೇಳ್ಕೊತೀನಿ. ನನ್ನ ಸ್ನೇಹಿತರ ಪರವಾಗಿ ನನ್ನ ಸ್ನೇಹಿತರೆಲ್ಲ ಹೇಳಿದ್ದಾರೆ. ನಮಸ್ಕಾರ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.